ನಾನು ಸಿದ್ದರಾಮಯ್ಯ ಅವರ ಜೊತೆಯಲ್ಲೇ ಇದ್ದೆ. ಆದರೆ ಆಗದೇ ಇರುವ ಚರ್ಚೆಯ ಬಗ್ಗೆ ನಾನು ಏನು ಹೇಳಲಾಗದು. ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸವಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಇಂತಹ ಬೆಳವಣಿಗೆಗಳು ಸಹಜ ಹೀಗೆಂದವರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಸಿಎಂ ಕುರ್ಚಿ ಬಗೆಗಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಎಎಸ್ ಪೊನ್ನಣ್ಣ, ಸಾಮೂಹಿಕ ನಾಯಕತ್ವದಡಿ ಈಗಾಗಲೇ ಚುನಾವಣೆ ನಡೆಸಿದ್ದೇವೆ. ಇದರ ಅರ್ಥ ಸರ್ಕಾರದಲ್ಲಿ ಬಿರುಕಿದೆ ಎಂಬುದಲ್ಲ. ಇವೆಲ್ಲ ಸತ್ಯಕ್ಕೆ ದೂರವಾದ ಆರೋಪಗಳು ಎಂದು ಎಎಸ್ ಪೊನ್ನಣ್ಣ ಹೇಳಿದರು. ಸಿಎಂ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕೆಂಬ ಡಿಕೆಶಿ ಹೇಳಿಕೆ ಬಗ್ಗೆ ವಿವರಿಸಿದ ಎಎಸ್ ಪೊನ್ನಣ್ಣ, ಡಿಕೆ ಶಿವಕುಮಾರ್ ಹೇಳಿದ್ದು ಆ ಅರ್ಥದಲ್ಲಿ ಅಲ್ಲ ಎಂದರು. ಅವರ ಹೇಳಿಕೆಗೆ ಅಪಾರ್ಥ ಕಲ್ಪಿಸಿ ವ್ಯಾಖ್ಯಾನ ಮಾಡಲಾಗಿದೆ. ನುಡಿದಂತೆ ನಡೆದ ಸರ್ಕಾರ ನಮ್ಮದು ಎಂಬರ್ಥದಲ್ಲಿ ಡಿಕೆಶಿ ಹೇಳಿದ್ದಾರೆ. ವಾಸ್ತವಾಂಶವೆಂದರೆ ಸರ್ಕಾರದಲ್ಲಿ ಯಾವುದೇ ಆ ಬಿಕ್ಕಟ್ಟು ಬಿರುಕು ಇಲ್ಲ. ಆಂತರಿಕ ಚರ್ಚೆಗಳಷ್ಟೇ ನಡೆಯುತ್ತಿವೆ ಎಂದು ಎಎಸ್ ಪೊನ್ನಣ್ಣ ಸಮರ್ಥನೆ ಮಾಡಿಕೊಂಡರು. ಇಲ್ಲ, ನನಗೆ ಆ ಮಾಹಿತಿ ಇಲ್ಲ. ನಾನು ಒಟ್ಟಿಗೆ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ, ಮಾಹಿತಿ ಇಲ್ಲ. ನಿನ್ನೆ ಕೂಡ ಕೆಲವು ರಾಷ್ಟ್ರದ ಮಾಧ್ಯಮದವ್ರು ಕೇಳಿದರು. ಇಲ್ಲದೇ ಇರೋದನ್ನು ನಾವು ಹೇಳೋಕ್ಕಾಗೋದಿಲ್ಲ. ಚರ್ಚೆ ನಡೀತಾ ಇದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇರುವಂಥ ಕಾಂಗ್ರೆಸ್ ಪಕ್ಷದಲ್ಲಿ ಸಹಜವಾಗಿ ನಡೀತದೆ. ಸಾಮೂಹಿಕ ನೇತೃತ್ವದಲ್ಲಿ, ನಾಯಕತ್ವದಲ್ಲಿ ಚುನಾವಣೆಯನ್ನು ನಡೆಸಿದ್ದೇವೆ. ಅದರಿಂದ ಕೆಲವು ಆಕಾಂಕ್ಷೆ ಇರುವಂಥದ್ದು ಸಹಜ. ಅದನ್ನು ನಾವು ತಳ್ಳಾಕೋದಕ್ಕಾಗಲ್ಲ. ಅದರ ಅರ್ಥ ಏನೋ ಪಕ್ಷದಲ್ಲಿ ಬಿರುಕಿದೆ, ಸರ್ಕಾರದಲ್ಲಿ ಬಿರುಕಿದೆ ಅಂತೇಳಿ ಬಿಂಬಿಸೋಂಥದ್ದು ಏನಾಗ್ತಾ ಇದೆ, ಅದು ಸತ್ಯದಿಂದ ದೂರವಾದಂಥದ್ದು, ಅದು ತಪ್ಪು ಕೂಡ ಅಂತ ಹೇಳಿ. ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅಂತ ಹೇಳಿರುವಂಥದ್ದು ಏನಿದೆಯಲ್ಲ, ನಾನು ಕೂಡ ಕಾರ್ಯಕ್ರಮದಲ್ಲಿದ್ದೆ. ವರ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಹೇಳಿದ್ದಾರೆ ಅವರು. ಅದರ ಬಗ್ಗೆ ಒಂದು ತನ್ನದೇ ಆದಂಥ ಅಧ್ಯಯನವನ್ನು ಮಾಡಿಕೊಂಡು ಅದನ್ನು ಬಗ್ಗೆ ವಿವಿಧ ಚರ್ಚೆಯನ್ನು ಮಾಡಿ ಅದಕ್ಕೆ ಇಂಟರ್ಪ್ರಿಟೇಷನ್ ಕೊಟ್ಕೊಂಡು ಹೋದಂದರೆ ಏನು ಬೇಕಾದ್ರೆ ಅದಕ್ಕೆ ಅರ್ಥವನ್ನು ನಾವು ಮಾಡ್ಬೋದು. ಆದರೆ ಸಹಜವಾಗಿ ಸಾಧಾರಣವಾಗಿ ಕೂಡ ಈ ಭಾಷೆಯನ್ನು ಬಳಸ್ತಾರೆ. ನಾವು ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳಿದ್ವಿ ಅಂದರೆ ಅರ್ಥ ಏನು? ಗ್ಯಾರಂಟಿ ಬಗ್ಗೆ ಅಲ್ಲಲ್ಲ, ನುಡಿದಂತೆ ನಡೆದ ಸರ್ಕಾರ ಅಂದರೆ ಅರ್ಥ ಏನು ನೀವು ಹೇಳಿ. ಅದೇ ರೀತಿ ಒಂದು ಭಾಷಾ ಪ್ರಯೋಗವನ್ನು ಸಂದರ್ಭಕ್ಕೆ ಸರಿಯಾಗಿ ನಾವು ಬಳಸಿ ಈ ರೀತಿ ಚರ್ಚೆ ಮಾಡಿ 24 ಗಂಟೆ ಚಾನೆಲ್ಗಳನ್ನ ಓಡಿಸಿದ್ರೆ ಅದರಿಂದ ಪ್ರಯೋಜನ ಆಗೋದಿಲ್ಲ. ವಾಸ್ತವವನ್ನು ಅರ್ಥ ಮಾಡ್ಕೊಳಲ್ಲ. ವಾಸ್ತವ ಏನಂತ ಹೇಳಿದ್ರೆ ಯಾವುದೇ ಥರದಂಥ ಬಿಕ್ಕಟ್ಟಿಲ್ಲ, ಬಿರುಕಿಲ್ಲ, ಏನೂ ಇಲ್ಲ. ಆಂತರಿಕವಾಗಿ ಕೆಲವು ಚರ್ಚೆಗಳನ್ನು ಪ್ರಾರಂಭ ಆಗಿದೆ, ಚರ್ಚೆ ನಡೀತಾ ಇದೆ. ನಮ್ಮ ವರಿಷ್ಠರು ಅದನ್ನು ಗಮನಿಸಿದ್ದಾರೆ. ಆದಷ್ಟು ಶೀಘ್ರ ಇದಕ್ಕೆ ಎಲ್ಲವನ್ನು ತೆರೆ ಆಗ್ತದೆ. ನಾಯಕರ ಪರವಾಗಿ ಕೆಲವು ಸ್ವಾಮೀಜಿಗಳ ಬ್ಯಾಟಿಂಗ್ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಧಾರ್ಮಿಕ ಗುರುಗಳು ಅವರ ಸಮುದಾಯದ ನಾಯಕರ ಪರವಾಗಿ ಮಾತನಾಡುವುದರಲ್ಲಿ ತಪ್ಪೇನಿದೆ ಎಂದು ಪ್ರಶ್ನಿಸಿದರು. ಕೊಡವ ಸಮುದಾಯದರು ಎಎಸ್ ಪೊನ್ನಣ್ಣ ಮಂತ್ರಿಯಾಗಲಿ ಎಂದರೆ ತಪ್ಪೇನಿದೆ? ಅದೇ ರೀತಿ ಒಕ್ಕಲಿಗರ ಧರ್ಮಗುರುಗಳು ಅವರ ಸಮುದಾಯವನ್ನು ನಾಯಕರನ್ನು ಬೆಂಬಲಿಸುತ್ತಿರುವುದರಲ್ಲಿ ತಪ್ಪೇನಿಲ್ಲ ಎಂದ ಎಎಸ್ ಪೊನ್ನಣ್ಣ, ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದು ಈ ಬಗ್ಗೆ ಅಪಚಾರ ಸರಿಯಲ್ಲ ಎಂದರು. ನೋಡಿ, ಸ್ವಾಮೀಜಿ ಅವರು ಪೂಜ್ಯರು, ಧಾರ್ಮಿಕವಾದಂಥ ಗುರುಗಳು. ಅವರ ಸಮುದಾಯಕ್ಕೆ ಸೇರಿದವರು ಒಬ್ಬರು ಆಗಬೇಕು ಅಂತ ಹೇಳ್ತಾರೆ. ಈಗ ಕೊಡವ ಸಮಾಜದವರು ಪೊನ್ನಣ್ಣ ಮಂತ್ರಿ ಆಗಬೇಕು ಅಂತ ಹೇಳ್ತಾರೆ. ಅದರಲ್ಲಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ನಮ್ಮ ವ್ಯವಸ್ಥೆ ಅದೇ ರೀತಿ ಇದೆ. ಅದರಿಂದ ಅವರು ಗುರುಗಳು ಹೇಳಿರೋದನ್ನು ಕೂಡ ನಾನು ತಪ್ಪು ಅಂತ ಹೇಳೋದಿಲ್ಲ. ಯಾರು ಕೂಡ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವರ ಆಸೆಗಳನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಒಕ್ಕಲಿಗರ ಸ್ವಾಮೀಜಿಗಳು ಒಕ್ಕಲಿಗರ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಬಯಸೋದ್ರಲ್ಲಿ ತಪ್ಪೇನು? ಅದರಿಂದ ಇದೆಲ್ಲ ಸಹಜ. ಅದಕ್ಕೆ ಯಾವುದೇ ರೀತಿಯಾದಂಥ ಬಿಕ್ಕಟ್ಟಿಲ್ಲ, ತೊಂದರೆ ಇಲ್ಲ. ಇದರಿಂದ ಇದೆಲ್ಲ ಸರಿ ಹೋಗ್ತದೆ. ಮುಂದಿನ ಅಧಿವೇಶನದಲ್ಲಿ ಕೂಡ ನಾವು ಸಮರ್ಥವಾಗಿ ಆಡಳಿತವನ್ನು ನಡೆಸ್ತೀವಿ.